ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ, ಮಂತ್ರಪುರುಷ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು. ಮನವೇ ಸರ್ಪ ತನುವೇ ಹೇಳಿಗೆ, ಮನವೇ ಸರ್ಪ ತನುವೇ ಹೇಳಿಗೆ, ಹಾವಿನೊಡತಣ ಹುದುವಾಳಿಗೆ, ಹಾವಿನೊಡತಣ ಹುದುವಾಳಿಗೆ, ಮನವೇ ಸರ್ಪ ತನುವೇ ಹೇಳಿಗೆ, ಮನವೇ ಸರ್ಪ ತನುವೇ ಹೇಳಿಗೆ, ಹಾವಿನೊಡತಣ ಹುದುವಾಳಿಗೆ, ಹಾವಿನೊಡತಣ ಹುದುವಾಳಿಗೆ, ಮನವೇ ಸರ್ಪ ತನುವೇ ಹೇಳಿಗೆ, ಮನವೇ ಸರ್ಪ ತನುವೇ ಹೇಳಿಗೆ, ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ, ಇನ್ನಾವಾಗ ಕೊಂದಹುದೆಂದರಿಯೇ, ಇನ್ನಾವಾಗ ತಿಂದಹುದೆಂದರಿಯೇ, ನೀಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ನೀಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ, ಅದೇ ಗಾರುಡ ಕಾಣ ಕೂಡಲ ಸಂಗಮ ದೇವಾ ದೇವಾ, ಅದೇ ಗಾರುಡ ಕಾಣ ಕೂಡಲ ಸಂಗಮ ದೇವಾ ದೇವಾ, ಮನವೇ ಸರ್ಪ ತನುವೇ ಹೇಳಿಗೆ, ಮನವೇ ಸರ್ಪ ತನುವೇ ಹೇಳಿಗೆ, ಹಾವಿನೊಡತಣ ಹುದುವಾಳಿಗೆ, ಹಾವಿನೊಡತಣ ಹುದುವಾಳಿಗೆ, ಮನವೇ ಸರ್ಪ ತನುವೇ ಹೇಳಿಗೆ, ಮನವೇ ಸರ್ಪ ತನುವೇ ಹೇಳಿಗೆ, ಹಾವಿನೊಡತಣ ಹುದುವಾಳಿಗೆ, ಹಾವಿನೊಡತಣ ಹುದುವಾಳಿಗೆ. ಇದು ವಿಶ್ವಗುರು ಅಪ್ಪ ಬಸವಣ್ಣನವರ ಒಂದು ಅದ್ಭುತವಾದ ವಚನ. ಇಲ್ಲಿ ಈ ವಚನ ಮುಖ್ಯವಾಗಿ ನಮ್ಮೆಲ್ಲರ ಮನಸ್ಸಿನ ಚಂಚಲತೆ ಮತ್ತು ಆ ಚಂಚಲತೆಗೆ ರಾಮಬಾಣ, ಬ್ರಹ್ಮಾಸ್ತ್ರ ಅಂದ್ರೆ ಶಿವನ ಧ್ಯಾನ, ಭಗವಂತನ ಜಪ ಧ್ಯಾನ, ಅದೇ ಮಂತ್ರ ಅಂತ ಆ ಒಂದು ಸಂದೇಶವನ್ನ ಈ ಒಂದು ವಚನದಲ್ಲಿ ಹೇಳ್ತಾರೆ. ಮನವೇ ಸರ್ಪ, ನಮ್ಮ ಮನಸ್ಸನ್ನೋದು ಸರ್ಪಕ್ಕೆ ಹೋಲಿಸ್ತಾರ ಅವ್ರು. ಸರ್ಪ ಅಂದ್ರೆ ವಿಷಭರಿತ ವಿಷಪೂರಿತ ಹಾವಿಗೆ ಹೋಲಿಸ್ತಾರೆ. ತನುವೇ ಹೇಳಿಗೆ, ಹೇಳಿಗೆ ಅಂದ್ರೆ ಬುಟ್ಟೆ, ಈ ಹಾವನ್ನ ಹಿಡಿತಾರಲ್ಲ ಬುಟ್ಟಿಲಿ ನಮ್ಮ ಶರೀರವನ್ನ ಬುಟ್ಟಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತು, ಇವತ್ತು ಮನುಷ್ಯನಾದಂತಹವನು ನಮ್ಮ ಎಲ್ಲರ ಜೀವನ ನಡೆಸಲಿಕ್ಕೆ, ಉಪಜೀವನ ನಡೆಸಲಿಕ್ಕೆ ಎಲ್ಲರಿಗೂ ಒಂದು ಉದ್ಯೋಗ ಅಂತ ಬೇಕು. ನಾವು ನೋಡ್ತಿರ್ತೀವಿ, ಹಾವಾಡಿಗರ ಬರ್ತಿರ್ತಾರೆ, ಹಾವಾಡಿಗರು ನೋಡಿದೀವಲ್ಲ ನಾವೆಲ್ಲ. ಹಾವಾಡಿಗರು ಏನ್ ಮಾಡಿರ್ತಾರ, ಒಂದು ಬುಟ್ಟಿ ಒಳಗೆ ಹಾವಿಟ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಿರ್ತಾರೆ. ಅಂದ್ರೆ ತಮ್ಮ ಉಪಜೀವನಕ್ಕಾಗಿ ಆ ಹಾವನ್ನ ಆಡಿಸಿ ಬಂದಂತಹ ಏನು ಹಣದಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದು ಅವನ ಕಾಯಕ ಕೂಡ. ಆದ್ರೆ ನಾವು ಆ ಹಾವಾಡಿಗ ಏನ್ ಮಾಡ್ತಿರ್ತಾನೆ, ತನ್ನ ಜೀವನವನ್ನ ಈ ಹಾವು ನಡೆಸುತ್ತೆ ಅನ್ನೋದು ಒಂದೇ ಮಾತ್ರ, ಅದು ಒಂದ್ ಮಾತ್ರ ಅವ್ನ ತಲೆಯಲ್ಲಿ ಇರ್ತದೆ. ಆದ್ರೆ ಅದು ಹಾವು ಯಾವಾಗ್ಲೂ ಏನು ಗುಣ ಅದ್ರದ್ದು, ಕಚ್ಚಾ ಗುಣ ಅಲ್ವಾ. ಕೆಲವೊಂದು ಪ್ರಾಣಿಗಳಿಗೆ ತಮ್ಮದೇ ಆದ ಧರ್ಮಗಳನ್ನ ಕೊಟ್ಬಿಟ್ಟಿರ್ತಾನೆ ಭಗವಂತ, ಹಾಗೆ ಮನುಷ್ಯನಿಗೂ ಕೂಡ ಕೊಟ್ಟಿರ್ತಾನೆ, ಅದು ಬೇರೆ ವಿಷಯ. ಆದ್ರೆ ಹಾವು ಏನಪ್ಪಾ ಮಾಡೋದು, ಅವನಿಗೆ
ಅವನಿಗೆ ಅಂತಲ್ಲ, ಕಚ್ಚಾ ಗುಣ ಅವನಿಗೆ. ಅವನಿಗಾದ್ರೂ ಸರಿ, ನನಗಾದ್ರೂ ಸರಿ, ನಿಮ್ಗಾದ್ರೂ ಸರಿ. ಅದಕ್ಕೆ ನಾನು, ನೀನು, ಅವನು ಅಂದ್ರೆ ತನ್ನನ್ನ ಸಾಕ್ತಕ್ಕಂತ ಯಜಮಾನ ಅನ್ನೋ ಒಂದು ಕಲ್ಪನೆ ಹಾವಿಗಿರುವುದಿಲ್ಲ. ಹಾವಿನಿಗೆ ಏನು ಗುಣಧರ್ಮ? ಕಚ್ಚು ಕೆಲಸ. ಅವನು ಏನು ತನ್ನದೇ ಆದ ಭ್ರಮೆಯಲ್ಲಿ ಬದುಕ್ತಿರ್ತಾನೆ. ಹಾವಾಡಿಗ ಏನಪ್ಪಾ ಅಂದ್ರೆ, ನನ್ನ ಜೀವನ ಈ ಹಾವಿನಿಂದ ನಡೆಯುತ್ತೆ. ದಿನ ಆ ಹಾವಿನ ಬುಟ್ಟಿ ತಗೊಂಡು ಹೋಗೋದು, ಅಲ್ಲಿ ಇಲ್ಲಿ ಹಾವು ಏನು ಪುಂಗಿ ಊದೋದು, ಆ ಹಾವನ್ನ ಕುಣಿಸೋದು, ಅದರಿಂದ ಬಂದಂತಹ ಹಣದಿಂದ ತನ್ನ ಜೀವನ ಸಾಗಿಸ್ತಿರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ ಹಾವು ಯಾವಾಗ ಅವನ್ ಕಚ್ಚುತ್ತೆ, ಗೊತ್ತಿರೋದಿಲ್ಲ. ಅದು ಯಾವಾಗ್ಲೂ ನೀರಿನ ಮೇಲೆ ಗುಳ್ಳೆ ತರ ಇರ್ತೈತೆ ಅವನ ಜೀವನ. ಸೊ ಹೀಗೆ ನಡಿಬೇಕಾದ್ರೆ ಅವನು ನಡಿತಿರ್ತಿ ಅದೇ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ. ಇಲ್ಲಿ ಬಸವಣ್ಣವ್ರು ಹೇಳೋದು, ಮನವೇ ಸರ್ಪ ತನುವೇ ಹೇಳಿಗೆ. ಈ ಎಂಬ ಬುಟ್ಟಿಯೊಳಗ ನಾವು ವಿಷ ತುಂಬಿದ ಮನಸ್ಸನ್ನ ನಾವು ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅದು ಯಾವಾಗ ನಮಗೆ ಕಚ್ಚುತ್ತೋ ಗೊತ್ತಿಲ್ಲ. ಹಾವಿನೊಡತಣ ಹುದುವಾಳಿಗೆ ಅಂದ್ರೆ ಹಾವಿಂದ ಏನ್ ನಮಗ್ ಸಂಘ ಇದೆಯಲ್ಲ, ಈ ಮನಸ್ಸೆಂಬ ಹಾವು ಏನಿದೆಯಲ್ಲ, ಈ ಮನಸ್ಸೆಂಬ ಹಾವು ಯಾವಾಗ ನಮಗೆ ಕಚ್ಚುತ್ತೆ, ಯಾವಾಗ ನಮಗ್ ವಿರುದ್ಧ ಆಗುತ್ತೆ ಅಂದ್ರೆ, ಯಾವಾಗ್ಲೂ ಮನಸ್ಸು ತನ್ನದೇ ಆದ ಒಂದು ಕೆಲಸದಲ್ಲಿ ತೊಡಗಿರುತ್ತೆ. ಅಂದ್ರೆ ಅದು ನೋಡಿದ್ದೇ ಬೇಕು ಅಲ್ವಾ, ಬಯಸಿದ್ದೇ ಬೇಕು, ತಂದೆ ನಡಿಬೇಕು ಅಂತ ಒಂದು ತನ್ನದೇ ಆದ ಒಂದು ಚಪಲದಲ್ಲಿ ನಡೀತಾ ಇರುತ್ತೆ. ಯಾವುದು? ಈ ಮನಸ್ಸೆಂಬ ಹಾವು. ಹಾಗೆ ಮುಂದೆ ಹೇಳ್ತಾರೆ, ಇನ್ನಾವಾಗ ತಿಂದುಹುದೆಂದರಿಯೇ, ಇನ್ನಾವಾಗ ಕೊಂದಿಹುದೆಂದರಿಯೇ. ಗೊತ್ತೇ ಇಲ್ಲ. ಅಂದ್ರೆ ಈ ಮನಸ್ಸು ಅಂತ ಸರ್ಪ ಇದೆಯಲ್ಲ, ಇದಕ್ಕೆ ನಾನಾ ಬಗೆಯ ಗುಣಧರ್ಮ ಅಂದ್ರೆ ಹೇಗಿದೆ, ನಮ್ಮ ದೇಹದೊಳಗ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಅರಿಷಡ್ವರ್ಗಗಳಿದಾವಲ್ಲ, ಅವೆಲ್ಲವೂ ಕಾಮ, ಕ್ರೋಧ ಕಾಮ ಏನ್ ಮಾಡುತ್ತೆ? ತನ್ನದೇ ಆದ ಒಂದು ಲೋಭವನ್ನ, ಆಸೆಯನ್ನ ವ್ಯಕ್ತಪಡಿಸ್ತಾ ಇರುತ್ತೆ. ಸೊ ಅದ್ರ ಹಿಂದೆ ನಮ್ಮ ಮನಸ್ಸು ಹೋದಾಗ ನಾವೇನ್ ಮಾಡ್ತೀವಿ? ವಿಕಾರ ತಾಳಿ ಪಶು ಸಹಜ ಗುಣಧರ್ಮಗಳನ್ನ ಹೊಂದ್ತೀವಿ. ಪಶುವಿನ ತರ ನಡ್ಕೊಳ್ಳಿಕ್ ಹೋಗ್ತೀವಿ. ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲ ಏನಿದಾವಲ್ಲ, ತನ್ನದೇ ಆದ ಉಪಟಳವನ್ನ ನಡೆಸ್ತಾ ಇರ್ತಾವ. ಈ ಮನಸ್ಸೆಂಬ ಸರ್ಪ ಅದ್ರ ಹಿಂದ ಓಡ್ತಾ ಇರ್ತೈತೆ. ಸೊ ಅದು ಯಾವಾಗ ನಮಗೆ ಕಚ್ಚಿ ನಮ್ಮ ಈ ದೇಹ ಎಂಬ ಶರೀರದಲ್ಲಿ ಇದ್ದು ಕುತ್ಕೊಂಡು ಎಲ್ಲ ಹಾಳು ಮಾಡ್ತಾ ಇರುತ್ತೆ. ಅಂದ್ರೆ ಕಾಮ ವಿಕಾರ ಹೆಚ್ಚಾಗಿ ನಮ್ಮ ಮನಸ್ಸು ಕೆಡುತ್ತೆ. ಕ್ರೋಧ ಹೆಚ್ಚಾಗಿ ನಾವು ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ತೀವಿ, ಇನ್ನೊಬ್ಬರ ಮೇಲೆ ಜೀಲಸಿ ಪಡ್ತೀವಿ. ಅವ್ನ್ ಮುಂದೆ ಹೋದ್ನಲ್ಲ, ಅವ್ನ್ ಹೆಚ್ಚು ಸಂಪಾದನೆ ಮಾಡಿದ್ನಲ್ಲ, ನಾನ್ ಮಾಡಕ್ ಆಗ್ಲಿಲ್ಲ, ನನಗೆ ಯಾಕೆ ಆಗ್ಲಿಲ್ಲ ಅಂದ್ರೆ ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡ್ಕೊಂಡು, ಇನ್ನೊಬ್ರಿಗೆ ನಾವು ಹೋಲಿಕೆ ಮಾಡ್ಕೊಂಡು ಜೀವನ ಮಾಡ್ತಾ ಹೋದಾಗ ನಮ್ಮ ನಮ್ಮ ಮನಸ್ಸು ಕೆಟ್ಬಿಟ್ಟು, ಮನಸ್ಸು ಕೆಡೋದ್ರಿಂದ ದೇಹ ಕೆಡುತ್ತೆ, ದೇಹ ಕೆಡೋದ್ರಿಂದ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ, ನಮ್ಮ ಜೀವನನೇ ಒಂದು ಅಧ್ವಾನ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಹಾಗೆ ಇಲ್ಲಿ ಬಸವಣ್ಣವ್ರು ಹೇಳೋದು, ನಮ್ಮ ಜೀವನವನ್ನು, ಈ ಶರೀರವೆಂಬ ಬುಟ್ಟಿಯನ್ನ ನಾವು ಚೆನ್ನಾಗಿ ಇಟ್ಕೋಬೇಕಾದ್ರೆ, ಮನಸ್ಸೆಂಬ ಸರ್ಪ ಇದೆಯಲ್ಲ, ಆ ಸರ್ಪಕ್ಕೆ ನಾವ್ ಏನ್ ಮಾಡ್ಬೇಕು? ಅವಾಗ ಟ್ರೈನಿಂಗ್ ಕೊಡ್ತಾ ಇರ್ಬೇಕು. ಅಂದ್ರೆ ಏನಪ್ಪಾ ಟ್ರೈನಿಂಗ್ ಅಂದ್ರೆ, ಮನಸ್ಸಿಗೆ ಧ್ಯಾನ, ಜಪ, ಆ ಭಗವಂತನ ಸ್ಮರಣೆಯನ್ನ ನಾವು ಮಾಡಿದಾಗ ಏನಾಗುತ್ತೆ? ಆ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಮನಸ್ಸಿಗೆ ಕಂಟ್ರೋಲಿಗೆ ಬರೀ ಒಂದೇ ವಿಷಯ ಅಲ್ರಿ, ಎಲ್ಲಾ ವಿಷಯನೂ ನಾವು ಕೊಡ್ಬೇಕಾಗತ್ತೆ. ಇಂತಹ ಸತ್ಸಂಗಗಳ ಅಲ್ಲಿ ತೊಡಗ್ಬೇಕಾಗತ್ತೆ. ಒಳ್ಳೊಳ್ಳೆ ಜನರ ಜೊತೆಗೆ ನಾವು ಒಡನಾಟ ಮಾಡ್ಬೇಕಾಗತ್ತೆ. ಹೀಗೆ ಇಲ್ಲಿ ಬಸವಣ್ಣವ್ರು ಹೇಳೋದು, ಅಂದ್ರೆ ಕಾಮಲಿಂಗ ಅಂದ್ರೆ ಲಿಂಗದಲ್ಲಿ ನಾವು ಏನೋ ಕಾಮವನ್ನ ತೊಡಗಿಸ್ಕೊಂಡಾಗ, ಲಿಂಗ ಕಾಮಿಯಾದಾಗ ನಾವು ಅರಿಷಡ್ವರ್ಗಗಳಲ್ಲಿ ಏನಿರ್ತಾವಲ್ಲ, ಇನ್ನೊಬ್ರ ಮೇಲೆ ನಾವು ಕಾಮ ಮಾಡೋದು ಅದು ತಪ್ಪಿ ನಾವು ಲಿಂಗದ ಮೇಲೆ ಅಂದ್ರೆ ಆ ಭಗವಂತನ ಮೇಲೆ ನಾವು ಕಾಮವನ್ನ ಇಟ್ಕೊಂಡಾಗ, ಆ ಭಗವಂತನ ಸ್ಮರಣೆಯಲ್ಲಿ ನಾವು ಹೋದಾಗ, ಆ ಭಗವಂತನ ಕರುಣೆಗೆ ನಾವು ಪಾತ್ರರಾಗಿ ನಮ್ಮ ಮನಸ್ಸೆಂಬ ಹೆಬ್ಬಾವು ಏನಿದೆಯಲ್ಲ, ಅದು ತನ್ನ ವಿಷವನ್ನ ಕಾರೋದನ್ನ ಬಿಡುತ್ತೆ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಅರಿಷಡ್ವರ್ಗಗಳು, ಮೋಹ, ಮದ, ಮತ್ಸರ, ಇನ್ನೊಬ್ರ ಮೇಲೆ ಅಹಂಕಾರ ಪಡೋದು, ಇನ್ನೊಬ್ರು ಮುಂದೆ ಹೋದ್ರೆ ಅದನ್ನ ಸಹಿಸ್ಕೊಳ್ಳುವಂತ ಗುಣಧರ್ಮವನ್ನ ಬೆಳೆಸ್ಕೊಳ್ಳೋದು. ಅಂದ್ರೆ ಎಲ್ಲರೂ ನಮ್ಮವರು, ಎಲ್ಲರನ್ನ ಪ್ರೀತಿ ಮಾಡೋದನ್ನ ಕಲ್ತ್ಕೊಂಡಾಗ ಆ ಭಗವಂತನ ಕಡೆಗೆ ನಮ್ಮ ಮನಸ್ಸನ್ನ ಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಶರೀರವೆಂಬ ಏನು ಬುಟ್ಟಿ ಇದೆಯಲ್ಲ, ಈ ಬುಟ್ಟಿಯಲ್ಲಿ ನಾವು ಮನಸ್ಸೆಂಬ ಹೆಬ್ಬಾವನ್ನ ಇಟ್ಕೊಂಡು ಜೀವನ ಮಾಡ್ತಿರ್ಬೇಕಾದ್ರೆ ಅದ್ರ ಜೊತೆನೆ ನಾವು ಬದುಕು ಮಾಡ್ಬೇಕು. ಯಾಕಂದ್ರೆ ಅದನ್ನ ಬಿಟ್ಟು ನಾವು ಬದುಕಕ್ಕಾಗಲ್ಲ. ಅದನ್ನ ನಾವು ಪಳಗಿಸ್ಕೋ ರೀತಿಯಲ್ಲಿ, ಅದನ್ನ ಸರಿಯಾದ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗೋ ರೀತಿಯಲ್ಲಿ ನಮ್ಮ ಜೀವನ ಪದ್ಧತಿ ಇರ್ಬೇಕಾಗತ್ತೆ ಅಂತ ಇಲ್ಲಿ ಬಸವಣ್ಣವ್ರು ಹೇಳೋದು. ಯಾಕಂದ್ರೆ ಈ ಏನು ಬುಟ್ಟಿ ಇದೆಯಲ್ಲ, ಶರೀರವೆಂಬ ಬುಟ್ಟಿಯನ್ನ ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಅದನ್ನ ನಾವು ಚೆನ್ನಾಗಿಟ್ಕೊಳ್ಳೋ ನಿಟ್ಟಿನಲ್ಲಿ ಪೂರಕವಾದ ಜೀವನ ಪದ್ಧತಿ, ಪೂರಕವಾದ ಆಲೋಚನಾ ರೀತಿ, ಸಕಾರಾತ್ಮಕ ಚಿಂತನೆ, ಒಳ್ಳೊಳ್ಳೆ ಜನರ ನಡುವಿನ ನಮ್ಮ ಒಡನಾಟ, ಇಂತಹವುಗಳನ್ನೆಲ್ಲ ನಾವು ಮಾಡ್ಕೋತಾ ಹೋದಾಗ ಏನಾಗುತ್ತೆ? ನಮ್ಮ ಮನಸ್ಸು ಆ ಭಗವಂತನ ನಾಮಸ್ಮರಣೆಯ ಕಡೆ ಹರಿದಾಗ ಎಲ್ಲ ಅರಿಷಡ್ವರ್ಗಗಳಿಂದ, ಪಂಚೇಂದ್ರಿಯಗಳಿಂದ
ಒಂದು ಮುಕ್ತಿಯನ್ನ ಪಡೆದು, ಅಂದ್ರೆ ಮುಕ್ತಿಯನ್ನು ಪಡಿಲಿಕ್ಕೆ ಸಾಧ್ಯನೇ ಇಲ್ಲ, ಅದ್ರ ಜೊತೆನೆ ನಾವು ಬದುಕಬೇಕು. ಅಂದ್ರೆ ಆ ಆಯಾ ಸಮಯಕ್ಕೆ ಆಯಾ ಗುಣಧರ್ಮಗಳಿಗೆ ಬೇಕಾದಂತಹ ಚಿಂತನೆಗಳನ್ನ ನಾವು ಕೊಡ್ಬೇಕಾಗತ್ತೆ. ಯಾವುದಕ್ಕೆ? ನಮ್ಮ ಮನಸ್ಸಿಗೆ. ನಾವು ಮನಸ್ಸಿಗೆ ಚಿಂತನೆ ಮಾಡದೆ ಹೋದಾಗ ಬರೀ ನಾವು ಐಷಾರಾಮಿ ಜೀವನ ನಡೆಸೋದು, ಹೆಂಗೆಂಗೋ ಬದುಕೋದು, ನಮ್ಮ ಏನೋ ಆರೋಗ್ಯವನ್ನ ಕೆಡಿಸ್ಕೊಂಡು ಹೋದಾಗ ಏನಾಗುತ್ತೆ? ನಮ್ಮ ದೇಹದಲ್ಲಿ ವಿಕಾರಗಳು ಹೆಚ್ಚಾಗ್ತವೆ. ವಿಕಾರಗಳು ಹೆಚ್ಚಾದಾಗ ಮನಸ್ಸು ಕೆಡುತ್ತೆ. ಮನಸ್ಸು ಅಂದ್ರೆ ಒಂದಕ್ಕೊಂದು ಸರಪಳಿರಿದು, ಒಂದು ಕೆಟ್ರೆ ಇನ್ನೊಂದು ಕೆಡ್ತಾ ಇರುತ್ತೆ. ಹಾಗಾಗಿ ಈ ದೇಹವೆಂಬ ಬುಟ್ಟಿಯನ್ನ ನಾವು ಯಾವಾಗ್ಲೂ ಚೆನ್ನಾಗಿ ಇಟ್ಕೋಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇ ಆದ್ರೆ ಅರಿಷಡ್ವರ್ಗಗಳನ್ನ, ಕಾಮ ಕ್ರೋಧ ಇವೇನಿದಾವಲ್ಲ ಇವುಗಳನ್ನೆಲ್ಲ ನಾವು ಕಂಟ್ರೋಲ್ಗೆ ತರಬೇಕಾದ್ರೆ ನಮ್ಮ ಮನಸ್ಸನ್ನ ಒಂದು ಹತೋಟಿಯಲ್ಲಿ ಇಟ್ಕೋಬೇಕು. ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಏನಪ್ಪಾ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಏನು? ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಯೋಗ ಜೀವನ ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಧ್ಯಾನ ಅಂದ್ರೆ ಏನು? ನಾವು ಬರೀ ದೇವ್ರ ಮುಂದೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋದಲ್ಲ. ನಮಗೆ ಕೊಟ್ಟಂತಹ ಕಾಯಕ ಇರಬಹುದು, ಏನ್ ಭಗವಂತ ನಮಗೆಲ್ಲರೂ ಕರುಣಿಸಿದನಲ್ಲ ಅದನ್ನ ನಾವು ಸಂತೋಷದಿಂದ ಒಪ್ಕೋಬೇಕು. ಯಾಕಂದ್ರೆ ನನಗೆ ಈ ಕಾಯಕ ಒಳ್ಳೆ ಸೂಟ್ ಆಗುತ್ತೆ ಅಂತ ಹೇಳಿ ನನಗೆ ಕೊಟ್ಟಿರ್ತಾನೆ, ನಿಮಗೆ ಇನ್ನೊಂದು ಕಾಯಕ ಸೂಟ್ ಆಗುತ್ತೆ ಅಂತ ಕೊಟ್ಟಿರ್ತಾನೆ. ಕೊಟ್ಟಂತಹ ಕಾಯಕವನ್ನ ಪ್ರೀತಿಯಿಂದ, ಆತ್ಮ ಸಂತೋಷದಿಂದ ಮತ್ತು ಶ್ರದ್ಧೆಯಿಂದ ಮಾಡಿದಾಗ ನಮ್ಮ ಮನಸ್ಸು ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದೆಲ್ಲವೂ ಮಾಡೋದ್ರಿಂದ ನಮ್ಮ ದೇಹವೆಂಬ ಬುಟ್ಟಿ ಆರೋಗ್ಯದಿಂದ ಇರುತ್ತೆ. ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ದೇಹವೆಂಬ ಬುಟ್ಟಿ ಚೆನ್ನಾಗಿರ್ಲೇಬೇಕು. ಅದಕ್ಕೆ ಬೇಕಾದಂತಹ ಕಾಯಕ ಮಾಡ್ತಾ, ಅದಕ್ಕೆ ಬೇಕಾದಂತಹ ಆಲೋಚನಾ ಒಂದು ಪದ್ಧತಿಯನ್ನು ಇಟ್ಕೊಂಡು, ಅದಕ್ಕೆ ಬೇಕಾದಂತಹ ನಮ್ಮ ಜೀವನ ಪದ್ಧತಿಯನ್ನು ಅಳವಡಿಸ್ಕೊಂಡು ನಾವು ಮುಂದೆ ಹೋದಾಗ ಏನು ಮನಸ್ಸೆಂಬ ಹೆಬ್ಬಾವು ವಿಷ ಸರ್ಪ ಏನಿದೆ ನಮಗೆ ಕಚ್ಚೋದಿಲ್ಲ. ಅದು ಆ ಒಂದು ಕಂಟ್ರೋಲ್ ನಲ್ಲಿ ಇದ್ಕೊಂಡು ಹೋಗುತ್ತೆ ಅನ್ನೋ ಒಂದು ಸಂದೇಶವನ್ನ, ಅಂದ್ರೆ ನಮ್ಮ ಮನಸ್ಸನ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಭಗವಂತನ ನಾಮಸ್ಮರಣೆ, ಅದೇ ಮಂತ್ರ, ಅದೇ ಒಂದು ಬ್ರಹ್ಮಾಸ್ತ್ರ ಅನ್ನೋ ವಿಷಯವನ್ನ ಅಪ್ಪ ಬಸವಣ್ಣನವರು ಈ ಒಂದು ವಚನದಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ಒಟ್ಟಾರೆ ನಾವು ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಬರೀ ನಾವು ಮಂತ್ರ ಸ್ಮರಣೆ ಅಷ್ಟೇ ಅಲ್ಲ. ಮಂತ್ರ ಸ್ಮರಣೆ ಮಾಡ್ಬೇಕಂದ್ರೆ ನಮ್ಮ ಶರೀರ ಚೆನ್ನಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಸದೃಢವಾಗಿರಬೇಕು. ಆ ಶರೀರವನ್ನ ಸದೃಢವಾಗಿ ಇಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನಾ ಪದ್ಧತಿಯನ್ನ ರೂಢಿಸ್ಕೊಳ್ಳೋಣ. ಇಂತಹ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಇರೋಣ. ಒಳ್ಳೊಳ್ಳೆ ಜನರನ್ನೊಡನೆ ಒಡನಾಟ ಇಟ್ಕೊಂಡು ಸಂತೋಷವಾಗಿ ಎಲ್ಲರನ್ನ ಪ್ರೀತಿ ಮಾಡ್ತಾ, ಅಂದ್ರೆ ಮುಖ್ಯವಾಗಿ ನಾವು ಆರೋಗ್ಯಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡೋಣ. ಆರೋಗ್ಯ ಇದ್ರೇನೆ ನಾವು ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕಾಗತ್ತೆ. ಅದರಿಂದ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಹಾಗಾಗಿ ಒಳ್ಳೆಯ ಆಲೋಚನಾ ರೀತಿ ಭಗವಂತನ ನಾಮಸ್ಮರಣೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳೋ ನಿಟ್ಟಿನಲ್ಲಿ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ, ಗುರುಗಳ ಒಂದು ವಾಣಿಯಿಂದ ಸಿಗ್ತಕ್ಕಂಥ ಸಂದೇಶವನ್ನ, ವಚನ ಸಾಹಿತ್ಯದಿಂದ ಸಿಗ್ತಕ್ಕಂಥ ಸಂದೇಶವನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಹೋಗ್ತಾ ಹೋಗ್ತಾ ಮುಂದೆ ಹೋಗೋಣ. ನಮ್ಮ ಜೀವನವನ್ನ ಉಜ್ವಲಗೊಳಿಸ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.